ಗೈಸ್ ಇವಾಗ ನನಗೆ ಫೈನಲಿ ಸಂಕ್ರಾಂತಿ ಹಬ್ಬದ ಫೀಲಿಂಗ್ ಬರ್ತಿದೆ. ಈ ಎಳ್ಳು ಬೆಲ್ಲ ರೆಡಿ ಆಗಿದೆ ನೋಡಿ. ನಿನ್ ತಲೆ ಮೇಲೆ ಅಮ್ಮ ಕರೆಂಟು ಆಮೇಲೆ ಸುಟ್ಟಿಗಿಟ್ಟು ಹೋಗಿದ. ಇಲ್ಲ ಈ ಮಹಾ ರಂಗೋಲಿ ಹಾಕಿರೋದು ಗೈಸ್ ಇವರಿಬ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಇಡೀ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾಳೆ ಸಂಕ್ರಾಂತಿ ಹಬ್ಬ. ಸೊ ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಏನೇನು ಮಾಡ್ತಾ ಇದ್ದೀವಿ ನನಗೆ ಒಂದು ಚೂರು ಐಡಿಯಾ ಇಲ್ಲ. ಸೊ ಇಡೀ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ನು ಇವತ್ತು ಈ ವ್ಲಾಗಲ್ಲಿ ನಡೆಯುತ್ತೆ. ಆದಷ್ಟು ತೋರಿಸ್ತೀನಿ, ಯಾಕಂದರೆ ನಾನು ಇನ್ನೂ ದೊಡ್ಡಬಳ್ಳಾಪುರಕ್ಕೆ ಬೇರೆ ಹೋಗಬೇಕು ಗೈಸ್. ನನ್ನ ಕೆಲಸದ ಮೇಲೆ ನಾನು ಅಲ್ಲೊಂದು ರೌಂಡ್ ಹೋಗಬೇಕು. ಅದಕ್ಕೆ ಅಮ್ಮನೊಂದು ರೌಂಡ್ ಆಚೆ ಕರ್ಕೊಂಡು ಹೋಗಬೇಕು. ಕಬ್ಬು ಏನೇನೋ ತೊಗೊಂಬರ್ಬೇಕಂತೆ. ಸೊ ಆಚೆ ಕರ್ಕೊಂಡು ಹೋಗೋಣ. ಆ್ಯಂಡ್ ಮನೇಲಿ ಏನೇನೋ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ ಅದೆಲ್ಲ ತೋರಿಸ್ತೀನಿ. ಇದನ್ನು ಹೇಳ್ತಾ ನನ್ನ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಗುಡ್ ಮಾರ್ನಿಂಗ್. ಆಲ್ಸೋ ಇವತ್ತು ಜಿಮ್ಮಿಗೆ ಕೂಡ ಹೋಗಬೇಕು. ಆ್ಯಂಡ್ ಜಸ್ಟ್ ಇವಾಗೆದ್ದೆ. ನನ್ನ ಬೆಡ್ ನೋಡಿ ಗೈಸ್ ಹೆಂಗಾಗಿದೆ. ಬೆಡ್ಶೀಟ್ ಎಲ್ಲ ಇಲ್ಲೇ ಇದೆ, ನಾನು ಹಾಕ್ಕೊಂಡಿದ್ದ ಸ್ವೆಟರ್ ಅಲ್ಲೇ ಇದೆ, ನನ್ನ ಟೇಬಲೆಲ್ಲ ಗಲೀಜಾಗಿಬಿಟ್ಟಿದೆ, ಆ ಶೂ ಅಲ್ಲೇ ಇದೆ. ಇಡೀ ರೂಮ್ ಒಂದು ಸತಿ ಕ್ಲೀನ್ ಮಾಡ್ಕೊಬೇಕು. ಬಟ್ ಎನಿವೆ, ನ್ಯೂ ಡೇ ನ್ಯೂ ಸ್ಟಾರ್ಟ್. ಇದನ್ನು ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಡೇ. ಗೈಸ್, ನಮ್ಮಮ್ಮ ಮನೆಗೆ ಹೊಸ ಆಟ ಸಾಮಾನು ತೊಗೊಂಬಂದಿದ್ದಾರೆ ನೋಡಿ. ಆಟ ಸಾಮಾನ ಅಲ್ಲ ಇದು, ಇದೇನು ಆಟ ಸಾಮಾನ? ಗೈಸ್ ಅದು ಆಟ ಸಾಮಾನು ತರಲೇ ಇದೆ. ಎಷ್ಟು ಚಿಕ್ಕಗಿದೆ, ಆದರೆ ಇದ್ರ ಕೆಲಸ ಮಾತ್ರ ಮೆಚ್ಚಲೇಬೇಕು. ತೋರ್ಸ ಹಾಕೋ. ಹಾಕೋದಲ್ಲ, ಇಲ್ಲಿ ನೋಡು, ಸುಮ್ಮನೆ ಹಿಂಗೆ ಅಂದಿದ್ದು ಎಷ್ಟು ನೀಟಾಗಿ ಪೀಸ್ ಆಗಿದೆ. ಯಪ್ಪ ಕ್ರೇಜಿ, ಫುಲ್ಲು ಗ್ರೈನ್ ಆಗ್ಬಿಟ್ಟಿದೆ. ನಾನಿದೇನು ಚಿಕ್ಕಗಿದೆ ಅಂದ್ಬಿಟ್ಟು ನೋಡೋಣ ಹೆಂಗಿದೆ ಪ್ರಾಡಕ್ಟು ಅಂತ ಬುಕ್ ಮಾಡಿದ್ರೆ ಸಖತ್ತಾಗಿ ಇದಾಗಿದೆ. ಗೈಸ್, ಈ ಪ್ರಾಡಕ್ಟಲ್ಲಿ ಏನೇನಿದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಮೋಟರ್ ಬೇಸು. ಆ್ಯಂಡ್ ಮೋಟರ್ ಬೇಸ್ ಮೇಲ್ಗಡೆನೆ ಒಂದು ಪವರ್ ಸ್ವಿಚ್ ಇದೆ. ಸೊ ಆನ್ ಆ್ಯಂಡ್ ಆಫ್ ಮಾಡೋ ಬಟನ್. ಬ್ಲೇಡ್ ಇದೆ. ಬ್ಲೇಡ್ ತುಂಬ ಶಾರ್ಪ್ ಇರುತ್ತೆ. ಸೊ ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇದೊಂದು ಸ್ಪ್ಲಾಶ್ ಗಾರ್ಡ್. ಇದು ಒಂದು ಬೌಲ್ ಕೊಟ್ಟಿದ್ದಾರೆ. ಬೌಲ್ ಹಿಂಗಿದೆ. ಆ್ಯಂಡ್ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಹಾಕೊಳ್ಳೋಕ್ಕೆ. ಬೌಲ್ ಒಳಗಡೆ ಬ್ಲೇಡ್ನ ಈ ಥರ ಹಿಂಗೆ ಫಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಸ್ಪ್ಲಾಶ್ ಗಾರ್ಡ್ನ ಈ ಥರ ಹಾಕ್ಕೊಂಡ್ರೆ ಸೊ ಏನು ಸಿಡಿಯಲ್ಲ ಗೈಸ್. ಒಳಗಡೆ ಏನೇನಿದೆ ಅಲ್ಲ ಏನು ಸ್ಪ್ಲಾಶ್ ಆಗಲ್ಲ. ಆ್ಯಂಡ್ ಅದ್ರ ಮೇಲೆ ಮೋಟರ್ ಬೇಸ್ನ ಇಡಬೇಕು. ಸೊ ಹಿಂಗಿಟ್ರೆ ಈ ಪ್ರಾಡಕ್ಟ್ ಫೈನಲಿ ಹಿಂಗೆ ಕಾಣುತ್ತೆ. ಆನ್ ಮಾಡಿದ್ರೆ ಹಿಂಗೆ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಹಿಂಗೆ ಏನಾದರೂ ಪವರ್ ಬಟನ್ ಒತ್ತಿ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಆನ್ ಆಗಲ್ಲ. ನಾನು ಒತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆನ್ ಆಗ್ತಿಲ್ಲ. ಈ ವಿಡಿಯೋದಲ್ಲಿ ನಾವು ಫಸ್ಟು ಆನಿಯನ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಆನಿಯನ್ ಹೆಂಗಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಇದ್ರ ಬೌಲ್ ಕೆಪಾಸಿಟಿ ಬಂದ್ಬಿಟ್ಟು 250 ml ಇರುತ್ತೆ. ಸೊ 250 ml ಅಷ್ಟು ಏನು ಬೇಕಾದ್ರೂ ನಾವು ವೆಜಿಟೇಬಲ್ಸ್ ಇರಲಿ ಅಥವಾ ಯಾವ್ದಾದ್ರು ಸೊಪ್ಪುಗಳಿರಲಿ ಏನು ಬೇಕಾದ್ರೂ ಹಾಕೋಬೋದು. ಆ್ಯಂಡ್ ಅದನ್ನು ಬಿಟ್ಟು ಇದನ್ನು ನಾವೇನಾದರೂ ಪೋರ್ಟಬಲ್ ಆಗಿ ಯೂಸ್ ಮಾಡ್ಕೊಬೋದು. ಸೊ ಅದ್ರ ಸ್ಪೆಷಾಲಿಟಿನೇ ಇದು, ಪೋರ್ಟಬಲ್ ಎಲೆಕ್ಟ್ರಿಕ್ ಚಾಪರ್. ಸೊ ನಾವು ಇದನ್ನು ಬೇರೆ ಕಡೆ ಏನಾದರೂ ಟ್ರಾವೆಲ್ ಮಾಡೋಂಗಿದ್ರೆ ಅಥವಾ ಟ್ರಿಪ್ ಏನಾದರೂ ಹೋಗಂಗಿದ್ರೆ ಅಥವಾ ಟ್ರೆಕ್ಕಿಂಗ್ ಏನಾದರೂ ಹೋಗಂಗಿದ್ರೆ ಇದನ್ನು ಕ್ಯಾರಿ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಲ್ಲೇ ಕುಕ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಗೈಸ್, ನಿಮ್ಗೇನಾದರೂ ಈ ಪ್ರಾಡಕ್ಟು ಬೇಕಿದ್ರೆ ಲಿಂಕ್ ಹಾಕಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಅಗ್ಯಾರೋದು ಎಲೆಕ್ಟ್ರಿಕ್ ಚಾಪರ್. ಗೈಸ್, ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆದೆ. ಆ್ಯಂಡ್ ನಮ್ಮಮ್ಮ ಆ್ಯಸ್ ಯೂಶುವಲ್ ಬಿಗ್ ಬಾಸ್. ಇನ್ನೊಂದು 2 ಡೇಸಾ ಮ್ಯಾಕ್ಸಿಮಮ್ಮು? ಹೌದಾ ಗೈಸ್, ಅದು ಮುಗಿದ್ರೆ ನನಗೇನೋ ಒಂಥರ ಖುಷಿ. ಅದು ಫಸ್ಟು ಮುಗಿಲಿ. ನನಗೆ ಆಗ್ತಾಯಿಲ್ಲ. ನಿನ್ನ ಹತ್ರ ಯಾವಾಗಲೂ ನೋಡ್ತಾ ಇರ್ತೀಯ? ಬೇರೆ ವರ್ಷ ಗೈಸ್, ಒಟ್ಟಲ್ಲಿ ಬೇರೆ ಯಾವ ಇಯರು ನೋಡಿದ್ದು ನನಗೆ ಜ್ಞಾಪಕ ಇಲ್ಲ. ಕಮ್ಮಿನೇ, ಯಾವಾಗಲೂ ಒಂದೊಂದು ಸತಿ. ಹಂಗೂ ನಮ್ಮಪ್ಪ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ವು ಲಾಸ್ಟ್ ಸೀಸನ್ನು ಅಥವಾ ಅದಕ್ಕಿಂತ ಮುಂಚೆ ಸೀಸನ್ ಎಲ್ಲ. ಈ ಸತಿ ನಮ್ಮಪ್ಪ ಅಮ್ಮ ಇಬ್ಬರು ಸ್ಪಾಯ್ಲ್ ಆಗಿಬಿಡೋರೆ. ಸರಿ, ಇವತ್ತು ಹಬ್ಬಕ್ಕೆ ಏನೇನು ಪ್ರಿಪ್ರೇಷನು? ಯು ಟೆಲ್ ಮಿ. ಅವರೆಕಾಳು ನೆನ್ನೆ ಸುಲ್ದಿದ್ವಿ. ನೆನ್ನೆ ಸುಲ್ದಿದ್ದ? ಓಕೆ 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 ಓಕೆ. ಅಯ್ಯೋ ಗೈಸ್, ನಂಗೆ ಅದು ಯಾವಾಗಲೂ ಕನ್ಫ್ಯೂಷನ್ ಆಗುತ್ತೆ. ಕಾಯಿ ಸುಲಿಯೋದು ಇದ್ಕೋದು. ಅದು ಕಾಯಿ ಸುಲ್ದಿದ್ವಿ, ಬೆಳಗ್ಗೆ ನೆನಾಕಿದ್ದೆ. ಈಗ ಒಂದು 3 hours ಆಯ್ತು ಇಸ್ತಾ ಇದೀನಿ ನೋಡಿ. ಇವಾಗ ಎಲ್ಲ ಎಷ್ಟೊತ್ತಾಗಲ್ಲ ಅದೆಲ್ಲ ಫುಲ್ ಇದ್ಕೋಕ್ಕೆ? ಆಗುತ್ತೆ ಅರ್ಧ ಗಂಟೆ. ಅದಾದ್ಮೇಲೆ ನೆಕ್ಸ್ಟ್ ಏನೇನಿದೆ ಇದೆ ಕೆಲಸ? ಇನ್ನು ಇದು ಕಡಲೆ ಬೀಜ ಉರಿಬೇಕು, ಎಳ್ಳು ಎಲ್ಲ ಹುರಿದು ರೆಡಿ ಮಾಡಬೇಕು. ಅಯ್ಯೋ ನೋಡಿ, ಆರಾಮಾಗಿ ಊಟ ಮಾಡ್ತೀರಾ, ನಾವೆಲ್ಲ ರೆಡಿ ಮಾಡಬೇಕು. ಗುಡ್, ಯುವರ್ ವರ್ಕ್. ಗೈಸ್, ನಾನು ಇವತ್ತು ಕೂತ್ಕೊಂಡು ಹಬ್ಬದ್ದೆಲ್ಲ ಜಾಸ್ತಿ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದೇ ಅರ್ಜೆಂಟಾಗಿ ಕೆಲಸ ಬಂತು. ಇವಾಗ ಹೋಗಿ ಆದಷ್ಟು ಬೇಗ ಬರ್ತೀನಿ.
ಆ್ಯಂಡ್ ಆದಷ್ಟು ಬೇಗ ಬಂದ್ಬಿಟ್ಟು ಸಾಯಂಕಾಲ ಅದು ನೀನೇನೋ ತೊಗೊಂಬರ್ಬೇಕಂದಲ್ಲ ಅಲ್ಲಿ ಹೋಗೋಣ. ಹಾಂ ಅಲ್ಲಿ ಹೋಗೋಣ. ಡನ್. ಸೊ ಈಗ ಪಟ್ಟಂತ ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಗೈಸ್ ನಾನು ದೊಡ್ಡಬಳ್ಳಾಪುರಿಗೆ ಮನೆ ಬಿಟ್ಟೆ ಆವಾಗಲೇ. ಅದಾದಮೇಲೆ ಹಂಗೆ ನಮ್ಮಪ್ಪ ಫೋನ್ ಮಾಡಿ ಹೇಳಿದ್ರು ಈವ್ನಿಂಗ್ ಲೇಟ್ ಆಗುತ್ತಂತೆ ಕೆಲಸ, ನೀನೇನು ಬರೋಕ್ಕೆ ಹೋಗ್ಬೇಡ, ಲೇಟಾಗಿ ಈವ್ನಿಂಗ್ ಮೇಲೆ ನಾನೇ ಮಾಡ್ಕೊಂಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ವಾಪಸ್ ಅಲ್ಲಿಂದ ಯೂಟರ್ನ್ ಮಾಡ್ಕೊಂಡು ಬಂದ್ಬಿಟ್ಟೆ. ಆ್ಯಂಡ್ ಇವಾಗ ನಮ್ಮಮ್ಮ ಇದೆಲ್ಲ ಏನೇನೋ ರೆಡಿ ಮಾಡ್ಕೊತಾ ಇದ್ದಾರೆ ಗೈಸ್. ಇದೇನು ಕೇಳಮ್ಮ ಮಾಡೋದು? ಎಳ್ಳು ಬೆಲ್ಲ. ಹಾಂ ಕರೆಕ್ಟ್, ಎಳ್ಳು ಬೆಲ್ಲಕ್ಕೆ. ಸೊ ಎಳ್ಳು ಬೆಲ್ಲದ ಇದೆಲ್ಲ ಕಂಪ್ಲೀಟ್ ಎಲ್ಲ ನಮ್ಮಮ್ಮ ರೆಡಿ ಮಾಡ್ಕೊಳ್ಳಿ. ಸೊ ಫೈನಲಾಗೆ ಲಾಸ್ಟಿಗೆ ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ. ಆ್ಯಂಡ್ ನಾನು ಹಾಗೆ ಊಟ ಹಾಕ್ಕೊತಿದ್ದೆ ಗೈಸ್. ಬೇಳೆ ಸಾರು ನನಗೆ ಎಷ್ಟು ಫೇವ್ರೇಟ್ ಅಂದರೆ, ನನಗೆ 365 ಡೇಸ್ ಕೊಟ್ಟರು ಬೇಳೆ ಸಾರು ತಿಂತಾಯಿರ್ತೀನಿ. ನನಗೆ ಒಂದು ದಿವಸಕ್ಕೂ ಬೋರ್ ಆಗೋಲ್ಲ ಗೈಸ್, ಬೇಳೆ ಸಾರು ಮಾತ್ರ ಯಾವುದೇ ಕಾರಣಕ್ಕೂ. ಆ್ಯಂಡ್ ಇನ್ನೊಂದು, ನಮ್ಮಮ್ಮಂಗೆ ಏನೋ ಗೊತ್ತಿಲ್ಲ, ಫಸ್ಟಿಂದನೂ ನಾನು ಸಾರು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲರಿಗೂ ಹೇಳ್ಕೊಂಬರ್ತಾರೆ ತಪ್ಪಲೆಲ್ಲಿರೋ ಸಾರೆಲ್ಲ ಇವ್ನಿಗೊಬ್ಬಂಗೆ ಬೇಕಂತ. ಅಲ್ಲ ನನಗೆ ಬೇಕು ಅಲ್ಲ, ಈ ಊರವ್ರಿಗೆಲ್ಲ ಹೇಳ್ಕೊಂಬರೋ ಅವಶ್ಯಕತೆ ಏನಿದೆ? ಅದೇ ಇವ್ರಿಗೇನೋ ಟಾಪಿಕ್ ಬೇಕಂತ ನನಗೆ, ನಾನು ತಪ್ಪಲೆಲ್ಲಿರೋ ಸಾರೆಲ್ಲ ತಿಂತೀನಿ ಅಂತ ಎಲ್ಲರಿಗೂ ಹೇಳ್ಕೊಂಬರ್ತಾರೆ. ನೈಟ್ ಮಾತ್ರ ಗೈಸ್, ನಾನು ಮಧ್ಯಾಹ್ನ ಎಲ್ಲ ಮುದ್ದೆ ತಿನ್ನೋಕೆ ಹೋಗಲ್ಲ. ನೈಟು ಮುದ್ದೆ ಬಿಟ್ಟು ಬೇರೆ ಏನು ತಿನ್ನಲ್ಲ, ಅನ್ನ ಕೂಡ ತಿನ್ನಲ್ಲ. ಇವಾಗ ಊಟ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಊಟ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ. ಗೊತ್ತಿಲ್ಲ ಯಾವಾಗ ಆಚೆ ಹೋಗೋದು, ಹಬ್ಬದ ಶಾಪಿಂಗು ಸಾಯಂಕಾಲನಾ? ಓಕೆ, ಡೈರೆಕ್ಟ್ ಸಾಯಂಕಾಲ ಸಿಗೋಣ ಗೈಸ್. ನಮ್ಮಮ್ಮ ವ್ಲಾಗಲ್ಲಿ ಏನೋ ಹೇಳ್ಬೇಕಂತೆ, ಅದಕ್ಕೆ ನಾನು ಹೇಳಲ್ಲ ನೀನು ಹೇಳ್ಬಿಡು ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೀನಿ. ಕಂಟಿನ್ಯೂ. ಅಲ್ಲ ಕರ್ತಿ, ಇದನ್ನು ನೋಡಿಲ್ಲಿ ಉದ್ಬಿಟ್ಟು ಸಿಪ್ಪೆ ತೆಗಿಬೇಕಲ್ಲ, ಅದನ್ನ ಸಪ್ರೇಟ್ ಮಾಡೋಕೆ ಎಷ್ಟೊಂದು ಜನಕ್ಕೆ ಕೇರಕ್ಕೆಲ್ಲ ಬರಲ್ಲ. ಈ ಮರದಲ್ಲಿ ಹಾಕ್ಕೊಂಡು ಕೇರಬೇಕು. ಇದು ಪ್ಲಾಸ್ಟಿಕ್ ಮರದಲ್ಲಿ ಅಷ್ಟು ನೀಟಾಗೂ ಬರಲ್ಲ. ಅದಕ್ಕೆ ಈ ಥರ ಇದಿರುತ್ತಲ್ವಾ, ಆಯಿಲಲ್ಲಿ ಬಜ್ಜಿ ಏನಾದರೂ ಮಾಡೋದು ಜಾಲರಿ ಇರುತ್ತಲ್ಲ, ಅದರಲ್ಲಿ ಈ ಥರ ಮಾಡಿದ್ರೆ ಒಂಚೂರು ಹಿಂಗೆ ಮಾಡಿದ್ರೆ ಸಾಕು, ಒಂಚೂರು ಮೇಲೆ ಕೆಳಗೆ ನೀಟಾಗಿ ಕ್ಲೀನ್ ಆಗೋಗುತ್ತೆ. ನೋಡು ಎಷ್ಟು ನೀಟಾಗಿ ಬಂತು, ಹರಡೋದು ಇಲ್ಲ. ಇದನ್ನ ಹೇಳಿ ನೀನು ಲಾಸ್ಟ್ ಇದು ಯಾವುದು ಲಾಸ್ಟ್ ಇಯರ್ ಬ್ಲಾಗ್ ಯಾವುದೋ ರೀಲಲ್ಲೋ ಲಾಸ್ಟ್ ಇಯರ್ ರೀಲಲ್ಲಿ ನೋಡಿದ್ದೆ. ಹರಡೋದು ಇಲ್ಲ, ಇಲ್ಲಾಂದರೆ ಹಿಂಗೆ ಕೇರಿದ್ರೆ ಮನೆಯೆಲ್ಲ ಹರಡ್ಬಿಡುತ್ತೆ. ಇಲ್ಲೇ ಎಲ್ಲಾದರೂ ಒಂದು ಪೇಪರ್ ಏನಾದರೂ ಹಾಕ್ಕೊಂಡು, ಇಲ್ಲ ಒಂದು ತಟ್ಟೆಲಿ ಒಂದು ಪ್ಲೇಟಲ್ಲಿ ಏನಾದರೂ ಹಾಕ್ಕೊಂಡು ಕ್ಲೀನ್ ಮಾಡಿಬಿಡ್ಬೋದು. ನೋಡಿ ಎಷ್ಟು ನೀಟಾಗಾಯಿತು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದನ್ನೇ ನಮ್ಮಮ್ಮ ಹೇಳಬೇಕು ಅಂತಿದ್ರಂತೆ, ಇವಾಗ ಅವ್ರಿಗೆ ಹೇಳಿಕ್ಕೆ ಖುಷಿ. ನಾನು ಎಷ್ಟೊಂದು ಕಷ್ಟಪಡ್ತಿದ್ದೆ ಮೊದಲೆಲ್ಲ, ಇವಾಗ ನನಗೆ ಈಸಿ ಆಯ್ತು, ಅದಕ್ಕೆ ಹೇಳೋಣ ಅಂತ ಗೊತ್ತಿರೋ ಶೇರ್ ಮಾಡ್ಬೋದು. ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಅದೇ ಯಾರಾದರೂ ಬ್ಲಾಗ್ನ ನೋಡ್ತಿರೋರು ಈ ವರ್ಷ ಇನ್ ಕೇಸ್ ಮಾಡಿಲ್ಲ ಅಂದರೆ ಮಾಡ್ಕೊತೀರಾ, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಈ ವರ್ಷ ಮುಗ್ದಾಗಿರುತ್ತೆ ನಮ್ಮ ಬ್ಲಾಗ್ ಬರೋಷ್ಟೊತ್ತೆ, ನೆಕ್ಸ್ಟ್ ಇಯರ್ ಮಾಡ್ಕೊಂಡಿದ್ದೀವಿ ಗೈಸ್. ಇವಾಗ ನನಗೆ ಫೈನಲಿ ಸಂಕ್ರಾಂತಿ ಹಬ್ಬದ ಫೀಲಿಂಗ್ ಬರ್ತಿದೆ. ಏನಕ್ಕೆ ಅಂದರೆ ಇದಿಷ್ಟು ರೆಡಿಯಾಗಿದೆ ಗೈಸ್. ಸ್ಕೂಲಲ್ಲಿ ಈ ಥರದ್ದು ಎಷ್ಟು ಪ್ಯಾಕೆಟ್ಸ್ ಅಮ್ಮ? ಒಂದು 50 ಪ್ಯಾಕೆಟ್, 50 ಪ್ಯಾಕೆಟ್ಸ್ ಅಲ್ಲ, 50-60 ಪ್ಯಾಕೆಟ್ ಮಾಡ್ತೀವಿ. ಅಂದರೆ ಎಷ್ಟಾದರೂ ತೊಗೊಂಡೋಗ್ಬೋದಿತ್ತು, ನಮಗೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗ್ಬೋದಿತ್ತು. ಅದೇ ನಾವು ಒಂದು 50 ಏನೋ ತೊಗೊಂಡೋಗಿದ್ವಿ ಅನ್ಸುತ್ತಲ್ಲ, ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಹಂಚೋದು ಹಂಗೇನೋ ಇತ್ತು. ಸೊ ಇವಾಗ ಏನೇನು ಮಿಕ್ಸ್ ಮಾಡ್ತಾ ಇರೋದು? ಕೊಬ್ಬರಿ, ನೆಕ್ಸ್ಟು ಬೆಲ್ಲ. ಇದನ್ನೆಲ್ಲ ಒಣಗಿಸಿದ್ನಲ್ಲ, ಗಾಳಿ ಗಾಳಿ ಜಾಸ್ತಿ. ಆಮೇಲೆ ಕಡಲೆಬೀಜ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ನಾನು ತಿನ್ನೋದೇ ಕಡಲೆಬೀಜ ಗೈಸ್. ನಾನು ಈ ಇಡೀ ಇದಿಷ್ಟರಲ್ಲಿ ಕಡಲೆಬೀಜ ಒಂದ್ಬಿಟ್ಟು ಇನ್ನು ಎಕ್ಸ್ಟ್ರಾ ಏನು ತಿನ್ನಲ್ಲ, ಎಲ್ಲ ಸಿಕ್ಕೋದು. ಕರೆಕ್ಟ್, ಇದು ಕಡಲೆಪಪ್ಪು ತಿಂತೀನಿ ನಾನು, ಅದೊಂದು ತಿಂತೀನಿ ಎಕ್ಸ್ಟ್ರಾ. ಎಳ್ಳು ಸ್ವಲ್ಪನೇ ಹಾಕಿದ್ದೀನಿ, ಲಾಸ್ಟ್ ತಳದಲ್ಲಿ ಉಳ್ಕೊಂಬಿಟ್ಟಿರ್ತದೆ, ಯಾರು ತಿನ್ನಲ್ಲ. ಎಳ್ಳು ಚಿಕ್ಕದಾಗಿರುತ್ತಲ್ಲ, ಸೊ ಎಲ್ಲಿ ಫುಲ್ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಗೈಸ್ ಅದು ಎಳ್ಳೊಂದು. ನಂಗೆ ಅದು ಇಷ್ಟ ಆಗಲ್ಲಪ್ಪ, ನಂಗೆ ಆ ಜೀರಿಗೆ ಟೇಸ್ಟೇ ಆಗಲ್ಲ ನನಗೆ, ನೋಡೋಕ್ಕೂ ಅಷ್ಟೇ. ಮತ್ತೆ ಸುಮ್ಮನೆ ಬರೀ ಸ್ವೀಟ್ ಇರುತ್ತಾ? ಓ, ನಾನು ಇದು ಏನಷ್ಟು ತಿಂತಾ ಇರಲಿಲ್ಲ. ಎಲ್ಲ ನೋಡೋಕೆ ಒಂಚೂರು ಚೆನ್ನಾಗಿ ಕಾಣಿಸ್ತದೆ, ಸ್ವಲ್ಪ ಸ್ವೀಟು ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ. ಫೈನಲಿ ನಮ್ಮನೆ ಎಳ್ಳು ಬೆಲ್ಲ ರೆಡಿ ಗೈಸ್. ನಮ್ಮನೇಲಿ ಫೈನಲ್ ಆಗಿ ಎಳ್ಳು ಬೆಲ್ಲ ರೆಡಿ ಆಗಿದೆ ನೋಡಿ, ಹಿಂಗಿದೆ ಗೈಸ್. ಇವಾಗ ಮನೆ ಹತ್ರ
ಕ್ಲೀನಿಂಗ್ ಎಲ್ಲ ನಡೀತಿದೆ. ಒಂದು ರೌಂಡ್ ಇಲ್ಲೆಲ್ಲ ಸಾರಿಸಿ ಎಲ್ಲ ಮಾಡಿದ್ದಾಯಿತು. ಇವಾಗ ನಮ್ಮಮ್ಮ ಈ ಕಡೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ರಂಗೋಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಆ ಕಡೆ ಯಾರು ಆಗ್ತಾಯಿದ್ದಾರೆ ತೋರಿಸ್ತೀನಿ ರೀ. ಇಲ್ಲಿ ನಂದಿನಿ ಅಕ್ಕ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಡಿಸೈನ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಫೋನಲ್ಲ. ಆ್ಯಂಡ್ ಇಲ್ಲಿ ನಮ್ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಆಯಿತು ಗೈಸ್ ಕ್ಲೀನಿಂಗು ಬಿಲ್ಡಿಂಗ್. ಇವಾಗ ಇನ್ನೇನು ರಂಗೋಲಿ ಎಲ್ಲ ಮುಗಿಸಿದ ಮೇಲೆ ಆಮೇಲೆ ನಾವು ಶಾಪಿಂಗ್ ಹೋಗಬೇಕು. ನಮ್ಮಮ್ಮ ಇಲ್ಲಿ ಸ್ಟಾರ್ಟೇ ಮಾಡಿಬಿಟ್ರು. ಫೈನಲಿ ಲಾಸ್ಟಿಗೆ ಎಂಡ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಅವ್ರು ಹಂಗೆ ಮಾಡಲಿ ಗೈಸ್. ಹಬ್ಬಕ್ಕೆ ಅಂತ ಒಂದು ರೌಂಡು ಶಾಪಿಂಗ್ ಬಂದ್ವಿ. ನಾನು, ವಿಶ್ವತಾ ಇದ್ದಾಳೆ. ಹಾಯ್ ವಿಶ್ವತಾ. ಆ್ಯಂಡ್ ನಮ್ಮಮ್ಮ ನಮ್ಮಮ್ಮ ಏನೋ ನೋಡೋಕ್ಕೆ ತೊಗೊತಾ ಇದ್ದಾರೆ ಗೈಸ್. ಏನೇನು ತೊಗೊಬೇಕು ಗೊತ್ತಿಲ್ಲ. ಏನೋ ಶಾಪಿಂಗ್ ಏನೇನು ತೊಗೊಬೇಕಮ್ಮ? ಏನಿಲ್ಲಪ್ಪ, ಬಾಳೆಹಣ್ಣು ವಿಲೇಜಲ್ಲಿ ಅಷ್ಟೇ. ಕಬ್ಬು ತೊಗೊಬೇಕು. ಅದು 3. ಸೊ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ. ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಬಾಳೆಹಣ್ಣು 1.25 kg. ಎಷ್ಟಾಯ್ತು? 130. ಅಷ್ಟೊಂದಾ ಬನಾನಾ? ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಕಬ್ಬು ತೊಗೊಬೇಕು. ಕಬ್ಬಲ್ಲೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಕಬ್ಬಿದ್ಯಾ? ಅಲ್ಲೆಲ್ಲ ಎಷ್ಟೊಂದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ಗೈಸ್, ಇದು ಫುಲ್ಲು ಮೂಟೆ ತುಂಬ ಬರೀ ಕಬ್ಬೇ ಇದೆ. ಅದು ಫುಲ್ಲು ಜಾಸ್ತಿ ಇಟ್ಕೊಂಡಿದ್ದಾರೆ. ಎಲ್ಲಿ ತೊಗೊಳ್ಳೋದು? ಇಲ್ಲೇ ತಗೋಣ. ಹೋದಲ್ಲ, ಇಲ್ಲೂ ಇದೆ. ಇಲ್ಲೂ ಅದೇ, ಅಲ್ಲೂ ಇದೆ ನೋಡು, ಆ ಕಡೆನು. ಹಾಂ, ಗೊತ್ತು ಬಾ. ಅಷ್ಟೊಂದು ಹೊರೆನೇ ಹಾಕೊಂಡವ್ರು ಇವ್ರು ಕಾರ್ತಿಕಲ್ಲಿ. ನಿನ್ನ ತಲೆ ಮೇಲೆ ಅಮ್ಮ ಕರೆಂಟು ಆಮೇಲೆ ಸುಟ್ಟಿಗಿಟ್ಟು ಹೋಗಿಯಾ? ಇಲ್ಲ ತಗೋ, ಅದು ಅಟ್ಯಾಚ್. ಈ ಥರ ಒಂದು ಕಬ್ ತೊಗೊಂಡಿದ್ದೀವಿ. ಸೊ ನಮ್ಮಮ್ಮಂಗೆ ಅದು ಕಟ್ ಮಾಡ್ಕೊಂಡೇ ಬೇಕಂತೆ, ಅದಕ್ಕೆ ಕಟ್ ಮಾಡಿಸ್ಕೊತಾ ಇದ್ದಾರೆ. ಎಷ್ಟಮ್ಮ ಅದು? ಒಂದು 70 ರೂಪಾಯಿ. 70 rupees. ಪಾ, ಕಬ್ಬು ಹಬ್ಬದ ಟೈಮಲ್ಲಿ ಮಾತ್ರ ಗೈಸ್ ತಿನ್ನೋದು. ಇಲ್ಲಾಂದರೆ ತಿನ್ನೋಕ್ಕೆ ಆಪರ್ಚುನಿಟಿನೇ ಸಿಗಲ್ಲ. ಇಲ್ಲಾಂದ್ರೆ ಆಮೇಲೆ ಕಬ್ಬು ಸೀಸನ್ ಅಲ್ಲ. ಇವಾಗೆಲ್ಲ ಬರುತ್ತೆ. ಈ ಸೀಸನಲ್ಲಿ ಮಾತ್ರ ನಾ ಕಬ್ಬು ಮಾರೋದು. ಇಲ್ಲ, ಬರ್ತಾ ಇರ್ತದೆ ಯಾವಾಗೂ. ಗೊತ್ತಿಲ್ಲಪ್ಪ ನನಗೆ ಕಬ್ಬು ಲಾಸ್ಟ್ ಯಾವಾಗ ತಿಂದೆ ನಂಗೆ ಗೊತ್ತೇ ಇಲ್ಲ ಗೈಸ್. ಇದೊಂದು ತೊಗೊಂಡ್ರೆ ಹೂವು ಇದೆಯಮ್ಮ ಮನೇಲಿ? ಹೂವು ಇದೆ, ಮೊನ್ನೆನೇ ತಗೊಂಡು ಗೈಸ್. ಇದೊಂದೇ ಒಂದು ತೊಗೊಬೇಕು ಲಾಸ್ಟು. ಅದೊಂದು ಮುಗಿಸಿ ಮನೆಗೆ ಹೋಗೋದಷ್ಟೇ. ಸ್ಮಾಲ್ ಶಾಪಿಂಗ್ ಗೈಸ್ ನಮ್ಮದು, ಬರೀ ಚಿಕ್ಕದು, ಏನಿಲ್ಲ ಅಷ್ಟು. ಒಂದು ಎಲೆ, ಒಂದು ಸಿಂಗಲ್ ಎಲೆಗೆ ಚೆನ್ನಾಗೂ ಇಲ್ಲ, ಎಲ್ಲ ಒಡೆದೋಗಿರೋ. ಅಷ್ಟು ಮುಂಚೆ 1 ರೂಪಾಯಿ ಏನಿತ್ತು ತಾನೆ? ಇಲ್ಲ, 2 ರೂಪಾಯಿ. ಇಲ್ಲ, ನನಗೆ ಜ್ಞಾಪಕ ಇರೋದು 1 ರೂಪಾಯಿ. ಯಾಕಂದರೆ ನನಗೆ ಸ್ಕೂಲಲ್ಲಿ, ಸ್ಕೂಲ ಪಿಯೂನಲ್ಲ ಯಾವಾಗ ಜ್ಞಾಪಕ ಇಲ್ಲ ಗೈಸ್. ಬಟ್ ಅದೇ ನಾನು ಲಾಸ್ಟ್ ನೋಡಿದಾಗ 1 ರೂಪಾಯಿ ಏನೋ ಇತ್ತು ಒಂದು ಎಲೆಗೆ. ಅವಾಗ ನಾನು ತೊಗೊಂಬರ್ತಿದ್ದೆ. 5 ಎಲೆಗೆ 10 ರೂಪಾಯಿ ಕೊಡ್ತಿದ್ವಿ. ಇವಾಗ ಇನ್ನೂ 1 ರೂಪಾಯಿ ಜಾಸ್ತಿ. ಹೆವಿ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಎಲೆ ಮಾತ್ರ. ಯಪ್ಪ, ಇದು ಮರವಡೆ ಕಾಲ ಅಲ್ಲ ಗೈಸ್. ನಮ್ಮ ಏರಿಯಾನೇ ಒಂಥರ ಒಳ್ಳೆ ಯಾವಾಗಲೂ ಶಾಪಿಂಗ್ ಮಾರ್ಕೆಟ್ ಇದ್ದಂಗೆ ಇರುತ್ತೆ. ನನಗೆ ಇಷ್ಟನೇ ಆಗಲ್ಲ. ಅಯ್ಯೋ, ಯಾವಾಗಲೂ ನಮ್ಮ ರೋಡ್ ಎಂಡಲ್ಲಿ ಇದೊಂದು, ಈ ಕಡೆ ಇಲ್ಲೊಂದೇನೋ ಒಂದು ಇರುತ್ತೆ. ಗಾಡಿ ಟರ್ನ್ ಮಾಡ್ಕೊಳಕ್ಕಾಗಲ್ಲ, ಕಟ್ ಮಾಡ್ಕೊಳಕ್ಕಾಗಲ್ಲ, ಇರಿಟೇಷನ್ನು. ಅಲ್ಲ, ಎಲ್ಲೋಗ್ತಾ ಅಲ್ಲ, ಏನಕ್ಕೆ ಮಲ್ಲೇಶ್ವರಮ್ಗೆ ಇಷ್ಟೊತ್ತಿಗೆ? ಏನು ತಿನ್ನಕ್ಕೆ ಟೈಮು? ಅದು 7 ಗಂಟೆ ಇತ್ತು. 7 ಗಂಟೆಗೆ ಏನಕ್ಕೆ ಮಲ್ಲೇಶ್ವರಮ್? ಹೋಗಕ್ಕೇನೆ ಲೇಟ್ ಆಗುತ್ತೆ ಇರುತ್ತೆ. ಓ, ಇಲ್ಲ, ಒಂದು ಕ್ಯಾಬ್ ಅಲ್ಲ ಅಂದ್ರಲ್ಲ ನಾವು. ಕ್ಯಾಬಲ್ಲಿ ಹೋಗು. ಎಲ್ಲರೂ ಬೇರೆ ಕಡೆಯಿಂದ ಬರ್ತಾರೆ. ಎಲ್ಲಿಂದ? ಬೇರೆ ಕಡೆಯಿಂದ. ಹೌದು, ಯಾರ ಜೊತೆ ಹೋಗ್ತಾ ಇರೋದು? ನನ್ನ ಫ್ರೆಂಡ್ಸು. ಹೆಸರೇನು? PF ಫ್ರೆಂಡ್ಸ್. ನಿನ್ನ ಫ್ರೆಂಡ್ಸ್ ಹೆಸರೆಲ್ಲ ಏನು? ನಿರಂಜನ್, ಅಭಯ್, ಸುಮಂತು, ಕಾರ್ತಿಕ್. ಅವ್ರ ಜೊತೆ ಹೋಗ್ಬೋದಿತ್ತಲ್ಲ, ನೀನು ಏನಕ್ಕೆ ಸಪ್ರೇಟ್ ಗಾಡಿ ತೊಗೊಂಡು ಹೋಗ್ತಾ ಇದೆಯಾ? ಅವರೆಲ್ಲ ಬೇರೆ ಕಡೆಯಿಂದ ಬರ್ತಾರೆ. ಯಾಕೆ? ಎಲ್ಲ ವಿದ್ಯಾರಣ್ಯಪುರ ತಾನೆ? ಯಲಹಂಕ, ವಿದ್ಯಾರಣ್ಯಪುರ, ಒಂದೇ ಹೋಗ್ತಾ ಪಿಕ್ ಮಾಡ್ಕೊಂಡು ಹೋಗಕ್ಕೆ ಹೇಳು. ಅವರೆಲ್ಲ ಇಬ್ಬಿಬ್ರು ಬರ್ತಾರೆ. ಇವಾಗ ನೀನು ಯಾರನ್ನ ಕರ್ಕೊಂಡು ಹೋಗ್ತೀಯಾ? ನೀನು ಯಾರನ್ನ ಕರ್ಕೊಂಡು ಹೋಗ್ತೀಯಾ? ಸುಮಂತ್. ಹೌದಾ? ಸುಮಂತ್ ಅಲ್ಲ, ಸುಮನನ್ ಕರ್ಕೊಂಡು ಹೋಗಕ್ಕೆ ನೀನು ಹೋಗ್ತಾ ಇರೋದು. ಸರಿ, ಹೋಗ್ಲಿ, ಹೆಲ್ಮೆಟ್ ಹಾಕೊಂಡು ಹೋಗು. ಓಕೆ, ಬಾಯ್. ನೀಟಾಗಿ ಓಡ್ಸಕ್ಕೆ ಆಗ್ತದೇನಲ್ಲೆಲ್ಲ. ವಾವ್, ಕ್ರೇಜಿ ಹೆಲ್ಮೆಟ್. ಓಕೆ ಸಾವು, ಬಾಯ್ ಗೈಸ್. ಅಷ್ಟೇ, ಬನ್ನಿ ಇವಾಗ ಹೋಗೋಣ. ಶಾಪಿಂಗ್ ಎಲ್ಲ ಮುಗೀತು. ಇಲ್ಲಿ ಬಿಡ, ಏನಕ್ಕ? ಸರಿ ಬಾಯ್ ಸಹ, ಹುಷಾರಾಗಿ ಹೋಗು. ಹಂಗೆ ಇದು ಹೆಲ್ಮೆಟ್ ಹಾಕೊಂಡು ಹೋಗು. ಹ್ಞೂ, ಬಿಡು. ಬಾಯ್. ಸಿ ಯು. ಹಾಂ, ಬಾಯ್. ನೀಟಾಗಿ ಹಾಕೋ. ಓ, ಸರಿ ಗೈಸ್. ಪಾಪ ಅವ್ನು ಕಾನ್ಷಿಯಸ್ ಆಗ್ತಾ ಇದ್ದಾನೆ. ಹಾಯ್. ಸರಿ, ಬಾಯ್.
ಬನ್ನಿ ಗೈಸ್ ಹೋಗೋಣ. ಮುಗೀತು ಶಾಪಿಂಗ್ ಎಲ್ಲ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಮತ್ತು ವಿಶ್ವತಾ. ಬಡ್ ಗೈಸ್ ಇರ್ಲಿ ಬಿಡು, ಚೆನ್ನಾಗೇ ಅದಿ, ಚೆನ್ನಾಗೇ ಐತಿ. ಇಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ನಮಗೆ ಸಂಕ್ರಾಂತಿ ತಾನೇ. ಪೊಂಗಲ್ಲು ಅಲ್ಲ, ಇದು ತೆಲುಗು ತಮಿಳವರೆಲ್ಲ ಪೊಂಗಲ್ ಅಲ್ಲ. ನೀವು ನೋಡಿದ್ರಾ ತಮಿಳ್ ಏರಿಯಾಗ ಬಂದಿದ ತಕ್ಷಣ ಪೊಂಗಲ್ ಅಂತ ಹಾಕ್ಬಿಟ್ಟಿದ್ದೀರಾ. ಹ್ಯಾಪಿ ಪೊಂಗಲ್ ಮಾಡಿದೀಯಾ? ಸಂಕ್ರಾಂತಿ ಸಂಕ್ರಾಂತಿ ಅಂತ ಬರಿಬೇಕಿತ್ತು. ಗೈಸ್ ನೋಡಿ, ನಾನು ಅವಾಗ ಹೇಳಿದ್ನಲ್ಲ ಸಂಕ್ರಾಂತಿ. ಇವೊಬ್ಬರೇ ತಮಿಳಿಯನ್ ನಾವು. ಇರ್ಲಿ ಬಿಡು, ಆ ಏರಿಯಾ ಬಟ್ ಚೆನ್ನಾಗಿದೆ. ಚೆನ್ನಾಗದೆ ಬಿಡು ಗೈಸ್ ನೋಡಿ, ಇವಾಗ ಮುಗಿಸಿದ್ದಾರೆ, ಅವಾಗಲೇ ಸ್ಟಾರ್ಟ್ ಮಾಡಿ. ಬಟ್ ಚೆನ್ನಾಗಿ ಬಂದಿದೆ ಗೈಸ್. ಇನ್ನೊಂದು ಚೂರು ಕಲರ್ ಫಿಲ್ಲಿಂಗ್ ಮಾಡಬೇಕಂತೆ, ಮಾಡ್ತಾ ಇದ್ದಾರೆ ಲಾಸ್ಟ್, ಅದೊಂದು ಟಚ್ ಅಪ್. ನೀವೇ ನಿಮಗೆ ಕ್ರೆಡಿಟ್ಸು. ಈ ಮಹಾ ರಂಗೋಲಿ ಹಾಕಿರೋದು ಗೈಸ್ ಇವರಿಬ್ರೆ. ಬೈಕೊಳ್ಳೋ ಥರ ಎಲ್ಲ ಏನಿಲ್ಲ, ಚೆನ್ನಾಗೇ ಇದೆಯಲ್ಲ ಗೈಸ್. ಜಸ್ಟ್ ಜಿಮ್ಮಿಗೆ ಬಂದೆ, 9:20 ಆಗಿದೆ ಗೈಸ್. ಸಾರಿ 9:30, ಇನ್ನೇನು 2 ಮಿನಿಟ್ಸಲ್ಲಿ. ಎಷ್ಟು ಕ್ರೌಡೆಡ್ ಆಗಿದೆ ನೋಡಿ ಜಿಮ್ಮು, ಯಪ್ಪ. ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಪಟ್ಟಂತ ಬೇಗ ವರ್ಕೌಟ್ ಮಾಡೋಣ ಬನ್ನಿ ಗೈಸ್. ನನ್ನ ವರ್ಕೌಟ್ ಜಸ್ಟ್ ಮುಗೀತು. ಇವಾಗ ಜಿಮ್ಮಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು, ಇನ್ನು ಮನೆಗೆ ಹೋಗೋದಷ್ಟೇ. ಬನ್ನಿ ಹೋಗೋಣ. ಸೊ ನಾವಿಲ್ಲೇ ಗೈಸ್ ಚೆಕ್ ಇನ್ ಚೆಕ್ಔಟ್ ಆಗೋದು. ಸೊ ಇಲ್ಲಿ ಹೋಗಿ ಫಿಂಗರ್ ಪ್ರಿಂಟ್ ಇದ್ದರೆ ಮಾತ್ರ ಚೆಕ್ ಇನ್ ಆಗೋದು. ಸೊ ಹಿಂಗಿಟ್ರೆ ಓಪನ್ ಆಗುತ್ತೆ ಗೈಸ್. ಜಸ್ಟ್ ಜಿಮ್ ಮುಗೀತು. ಜಿಮ್ ಆದಮೇಲೆ ಅದೇನೋ ಒಂಥರ ಎದೆ ಉಬ್ಬಿಸ್ಕೊಂಡು ನಡೆಯೋ ಥರ ಫೀಲ್ ಆಗುತ್ತೆ ಗೈಸ್. ಯಾಕಂದರೆ ಇಡೀ ಬಾಡಿ ಎಲ್ಲ ಪಂಪ್ ಆಗಿರುತ್ತಲ್ಲ. ಸೊ ಆರ್ಮ್ಸ್ ಪಂಪ್ ಆಗಿರುತ್ತೆ, ಆ್ಯಂಡ್ ಚೆಸ್ಟ್ ಮಾಡಿದ್ದಾಗ ದಿವಸ ಚೆಸ್ಟ್ ಪಂಪ್ ಆಗಿರುತ್ತೆ. ಬ್ಯಾಕ್ ಮಾಡಿದ್ರೂ ಬ್ಯಾಕ್ ಒಂಥರ ಹಿಂಗೆ ಓಪನ್ ಆಗಿರುತ್ತೆ. ಆ ಫೀಲಿಂಗೇ ಒಂಥರ ಬೇರೆ ಗೈಸ್. ಹೆವಿ ಕಾನ್ಫಿಡೆನ್ಸ್ ಇರುತ್ತೆ ಜಿಮ್ ಮುಗಿಸ್ಕೊಂಡು ಹೋಗ್ಬೇಕಾರೆ. ಸೊ ಇವಾಗ ಐ ಫೀಲ್ ಗುಡ್. ಆಲ್ಮೋಸ್ಟ್ ಒಂದು 8 ಡೇಸಿಂದ ರೆಗ್ಯುಲರಾಗಿ ಬರ್ತಾಯಿದ್ದೀನಿ ಜಿಮ್ಗೆ. ಆ್ಯಂಡ್ ನನಗೆ ಒಂಥರ ಒಳ್ಳೆ ಫೀಲಿಂಗ್ ಇದೆ, ನನಗೆ ತುಂಬ ಇಷ್ಟ ಆಗ್ತಿದೆ ಅಷ್ಟೇ. ಬನ್ನಿ ಇವಾಗ ಮನೆಗೆ ಹೋಗಿ ಊಟ ತಿನ್ನೋ ಟೈಮ್. ಹಬ್ಬದ್ದೆಲ್ಲ ರೆಡಿ ಆಗಿದೆ, ಒಂದು ಸತಿ ಹೋಗ್ಬಿಟ್ಟು ಮನೆಗೆ ಹೋಗಿ ನೋಡೋಣ ಗೈಸ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ತಿಂದು ನನ್ನ ಪ್ರೋಟೀನ್ ಕುಡಿದು ಆಮೇಲೆ ಸ್ಕಿನ್ ಕೇರ್ ಮಾಡಿಕೊಂಡೆ ನೋಡಿ ಗೈಸ್. ಸ್ಕಿನ್ ಕೇರು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಐ ಮೀನ್ ಆಲ್ಮೋಸ್ಟ್ ಒಂದು 4-5 ಡೇಸಿಂದ ರೆಗ್ಯುಲರಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜಿಮ್ ಜೊತೆ ಇದು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಮುಂಚೆ ಮಾಡ್ತಿದ್ದೆ, ಅದಾದಮೇಲೆ ಏನಕ್ಕೆ ಬಿಟ್ಟೆ ನನಗೂ ಗೊತ್ತಿಲ್ಲ. ಮನೇಲೆಲ್ಲ ಇದ್ರು ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಬಟ್ ಇವಾಗೆಲ್ಲ ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಮುಗೀತು. ಇವಾಗ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಅವಾಗಲಿಂದ ಕುತ್ಕೊಂಡು ಎಡಿಟ್ ಮಾಡಿದೆ. ಸ್ಟಾರ್ಟಿಂಗಿಂದ ಏನೇನು ಮಾಡಿದೆ ಎಲ್ಲ ಕುತ್ಕೊಂಡು ಎಡಿಟ್ ಮಾಡಿದ್ದೀನಿ. ಇದೊಂದೇ ಒಂದು ಲಾಸ್ಟ್ ಕ್ಲಿಪ್ ಒಂದು ಆ್ಯಡ್ ಮಾಡಬೇಕಿತ್ತು. ವ್ಲಾಗ್ ನನಗೆ ಫಿನಿಷ್ ಮಾಡಿಬಿಡೋಣ ಅಂತ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.